ಗುಡ್ ಮಾರ್ನಿಂಗ್ ಮೈ ವಿವರ್ಸ್. ನನ್ನ ಅನಂತ ನಮನಗಳು. ನಾವು ಇಷ್ಟು ದಿನ ಸುಮಾರು 2.5 ತಿಂಗಳ ಬಿಗ್ ಬಾಸ್ ಬಗ್ಗೆ, ಗಿಲ್ಲಿ ಅವರ ಬಗ್ಗೆ, ಕಾವ್ಯ ಅವರ ಬಗ್ಗೆ, ಹೀಗೆ ಬಿಗ್ ಬಾಸ್ ಅನ್ನೇ ನಾವು ಇವತ್ತಿನ ದಿವಸ ಇಲ್ಲಿವರೆಗೂ ಮಾತಾಡ್ತಾ ಬಂದ್ವಿ. ಆದ್ರೆ ನಾವು ಪ್ರತಿನಿತ್ಯ ಗಿಲ್ಲಿ ಕಾವ್ಯ ಅವರನ್ನೇ ಜಪಿಸ್ತಾ ಕೂತೀವಿ ಅಂದ್ರೆ ನೋಡುವವರು, ವೀಕ್ಷಕರು ಬೇಜಾರು ಮಾಡ್ಕೊಳ್ಬಹುದು. ಏನಪ್ಪಾ ಪ್ರತಿನಿತ್ಯ ಇವರು ಅದನ್ನೇ ಹೇಳ್ತಾರಲ್ಲ ಅಂತ. ಸಾಮಾನ್ಯವಾಗಿ ಜನಪ್ರಿಯವಾದಂತಹ ವಿಷಯವನ್ನೇ ತಗೊಂಡು ನಾವು ಮಾತಾಡಿದ್ರೆ ನಮಗೆ ಜಾಸ್ತಿ ವ್ಯೂವರ್ಸ್ ಬರ್ತಾರ. ನಾವೇನಾದ್ರೂ ಆರೋಗ್ಯದ ಬಗ್ಗೆ, ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ, ಅಥವಾ ನಮ್ಮ ಜೀವನದ ಬಗ್ಗೆ, ಬದುಕಿನ ಬಗ್ಗೆ, ಬೇರೆ ಯಾವುದೇ ವಿಷಯವನ್ನು ನಾವು ಈ ಮನರಂಜನೆ ಅನ್ನುವಂಥದ್ದನ್ನು ಬಿಟ್ಟು ಬೇರೆ ಯಾವುದೇ ವಿಷಯ ತಗೊಂಡ್ರು ಕೂಡ ಜನರಲ್ಲಿ ಆಸಕ್ತಿ ಒಂದಷ್ಟು ಕಮ್ಮಿ. ಹೀಗಾಗಿ ವೀಕ್ಷಕರು ಬಹಳ ಜನ ಬರಲ್ಲ. ಅದಕ್ಕಾಗಿ ಬಹಳ ಜನ ಈಗ ಬಿಗ್ ಬಾಸ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು, ಬಿಗ್ ಬಾಸ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಒಂದು ರೀತಿ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಇವಾಗ ಯಾವ ಸಬ್ಜೆಕ್ಟ್ ತಗೊಂಡ್ರ ಜನ ನಮ್ಮನ್ನ ಇಷ್ಟೊಂದು ಇಷ್ಟ ಪಡ್ತಾರ? ಇದು ಜನರಿಗೆ ಬೇಕಾಗಿಲ್ಲ. ಜನರಿಗೆ ಬೇಕಾಗಿರೋದು ಮನರಂಜನೆ. ಗಿಲ್ಲಿ ಅವರ ಬಗ್ಗೆ, ಕಾವ್ಯ ಅವರ ಬಗ್ಗೆ ಏನಾದ್ರೂ ಹೊಸ ವಿಷಯವನ್ನು ನಾವು ಹೇಳಿದ್ರೆ ಒಳ್ಳೆ ಕುತೂಹಲದಿಂದ ನೋಡ್ತಾರ. ವೀಕ್ಷಕರು ಒಂದು ದಿನಕ್ಕೆ 2,000, 3,000, 4,000 ಜನ ಬರ್ತಾರ. ಒಂದೊಂದ್ಸಾರಿ 5,000, 6,000 ಕೂಡ ಒಂದೇ ದಿನಕ್ಕೆ ಬಂದಿದ್ದಾರೆ ನನಗೆ. 2 ದಿನದಲ್ಲಿ 15,000, 20,000 ವೀಕ್ಷಕರಾಗಿದ್ದಾರೆ. ಆದ್ರೆ ಅದನ್ನೇ ನಾವು ಆರೋಗ್ಯದ ಬಗ್ಗೆ, ಜೀವನದ ಬಗ್ಗೆ, ಬದುಕಿನ ಬಗ್ಗೆ, ಒಳ್ಳೆಯದ್ರ ಬಗ್ಗೆ ಏನಾದ್ರೂ ಹೇಳಿಕ್ ಹೋದ್ರೆ ಬಹಳ ಜನ ನೋಡಲ್ಲ, ಆಸಕ್ತಿ ಕಮ್ಮಿ. ಅಲ್ಲ, ನಾವು ಅವರಿಗೆ ನೋಡ್ಲೇಬೇಕಂತ ಕಂಡೀಷನ್ ಹಾಕ್ಲಿಕ್ಕೆ ಬರಲ್ಲ, ಅದು ಅವ್ರ ಇಷ್ಟ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ಮನರಂಜನೆಯ ಜೊತೆಗೆ ನಮ್ಮ ಆರೋಗ್ಯ, ನಮ್ಮ ಬದುಕಿನ ಕಡೆ ಕೂಡ ನಾವು ಗಮನವನ್ನು ಕೊಟ್ಟರು ಒಳ್ಳೆಯದು ಅನ್ನೋದು ನನ್ನ ರಿಕ್ವೆಸ್ಟ್. ಈಗ ನೋಡ್ರಿ, ನಾನು ಒಂದು ಮಹತ್ವದ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಕೊಂಬೂಚಾ ಅಂತ ತಿಳ್ಕೊಂಡು. ಕೊಂಬು ಅನ್ನುವಂತಹ ಒಬ್ಬ ವೈದ್ಯ, ಜಪಾನದ ಒಬ್ಬ ವೈದ್ಯ. ಅವರು ಸರಿಸುಮಾರು 2,000 ವರ್ಷಗಳ ಹಿಂದೆ ಇದ್ರು. ಚೈನಾದ ಒಬ್ಬ ಮಹಾರಾಜನಿಗೆ ಹೊಟ್ಟೆ ನೋವು ಬಂದು ತುಂಬಾ ಸಮಸ್ಯೆ ಆಯ್ತು. 2 ತಿಂಗಳು ಹೋದ್ರು ಕೂಡ ಎಂತೆಂಥ ವೈದ್ಯರು ಪರೀಕ್ಷೆ ಮಾಡಿ ಚಿಕಿತ್ಸೆಯನ್ನು ಕೊಟ್ಟರು ಕೂಡ ಅವರ ಹೊಟ್ಟೆಯ ಸಮಸ್ಯೆ ಕಡಿಮೆ ಆಗ್ಲಿಲ್ಲಂತ. ಅವಾಗ ಈ ಜಪಾನದ ವೈದ್ಯನನ್ನ ಕರ್ಕೊಂಡು ಹೋಗಿ ತೋರಿಸಿದಾಗ ಆ ವೈದ್ಯ ಏನ್ ಮಾಡಿದ, ಬ್ಲ್ಯಾಕ್ ಟೀ ಅನ್ನ, ಈಗ ಹೆಂಗ ಹಾಲು ಹೆಪ್ಪ ಹಾಕಿ ಮೊಸರು ಮಾಡ್ತಾರ ನೋಡ್ರಿ, ಫರ್ಮೆಂಟೆಡ್ ಅಂತಾರ ಅದಕ್ಕ, ಫರ್ಮೆಂಟೇಶನ್ ಮಾಡುದಂತಾರ ಅದಕ್ಕ. ಆ ರೀತಿ ಬ್ಲ್ಯಾಕ್ ಟೀ ಅನ್ನ ಫರ್ಮೆಂಟೇಶನ್ ಮಾಡಿದವರು ಏನ್ರಿ. ಅದ್ರೊಳಗ ಕೆಲವೊಂದು ಮಹತ್ವದ ಪದಾರ್ಥಗಳನ್ನ ಸೇರಿಸಿ ಅದಕ್ಕೆ ಏನ್ ಮಾಡಿದ್ರು, ಫರ್ಮೆಂಟೇಶನ್ ಮಾಡಿದ್ರು. ಅಂದ್ರ ಇದರಲ್ಲಿ ಜೀವಂತ ಗುಡ್ ಬ್ಯಾಕ್ಟೀರಿಯಾ ಇರ್ತಾವ ನೋಡ್ರಿ. ಇದ್ರೊಳಗ ಜೀವಂತ ಗುಡ್ ಬ್ಯಾಕ್ಟೀರಿಯಾಗಳಿರ್ತಾವ. ಇದು ನಮ್ಮ ಗಟ್ ಹೆಲ್ತ್, ಗಟ್ ಅಂದ್ರೆ ಕರುಳು, ದೊಡ್ಡ ಕರುಳು ಮತ್ತು ಚಿಕ್ಕ ಕರುಳು. ಗಟ್ ಸಹಿತ ಮಗನ ನಿನಗಂತ ಕೇಳ್ತಿರ್ತಾರ ನೋಡ್ರಿ. ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಗಟ್ ಸಹಿತ ಮಗನ ನಿನಗ. ಗಟ್ಸ್ ಅಂದ್ರ ಕರುಳುಗಳು, ದೊಡ್ಡ ಕರುಳು, ಚಿಕ್ಕ ಕರುಳು. ಆ ಕರುಳಿಗೆ ಸೆಕೆಂಡ್ ಮೈಂಡ್ ಅಂತ ಹೇಳ್ತಾರ ವಿಜ್ಞಾನದಲ್ಲಿ. ಗಟ್ ಈಸ್ ಎ ಸೆಕೆಂಡ್ ಮೈಂಡ್ ಅಂತ ಹೇಳ್ತಾರ ನೋಡ್ರಿ. ಈಗ ಮೈಂಡ್ಗೂ ಗಟ್ಟಿಗೂ, ಗಟ್ ಅಂದ್ರೆ ಹೊಟ್ಟೆ,
ಹೊಟ್ಟೆ ಹತ್ರ ಹೊಟ್ಟೆ ಒಳಗಿರ್ತಕ್ಕಂಥ ಕರುಳುಗಳು, ಚಿಕ್ಕ ಕರುಳು ದೊಡ್ಡ ಕರುಳು ಅಂತ ಎರಡು ಇರ್ತಾವ. ಆ ನಮ್ಮ ಮೈಂಡಿಗೂ ಮತ್ತು ಕರುಳಿಗೂ ಒಳಗೆ ಲಿಂಕ್ ಅದ, ಇನ್ಕ್ಲೂಡಿಂಗ್ ಹಾರ್ಟ್ ಒಳಗೆ ಲಿಂಕ್ ಅದ ಅಂತ. ಹಾಗಾಗಿ ಬಹಳಷ್ಟು ಜನರಿಗೆ ಅರ್ಧ ತಲೆನೋವು, ಆಮೇಲೆ ಟೆನ್ಷನ್ನು, ಆಮೇಲೆ ಭಯ ಆಗುವುದು, ಸುಮ್ಮನೆ ಭಯ ಆಗ್ತಿರ್ತದೆ ಕೆಲವರಿಗೆ. ಆಮೇಲೆ ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರುವುದು, ಹೊಟ್ಟೆ ನೋಯಿಸುವುದು, ಹೊಟ್ಟೆಯ ಸಮಸ್ಯೆ, ಪಚನ ಕ್ರಿಯೆ ಆಗದೆ ಇರುವುದು, ಮೋಷನ್ ಸರಿಯಾಗಿ ಆಗದೆ ಇರುವುದು. ಈ ಹೊಟ್ಟೆ ಅಥವಾ ಈ ದೊಡ್ಡ ಕರಳು ಚಿಕ್ಕ ಕರಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು 100ಕ್ಕೆ ಸರಿಸುಮಾರು 60-80 ಜನರಿಗೆ ಇದ್ದೇ ಇರ್ತದ. ಕಾಣಿಸ್ಕೊಳ್ಳಂಗಿಲ್ಲ ಅಷ್ಟೇ ಅದು, ಅಥವಾ ಗೊತ್ತಾಗಂಗಿಲ್ಲ. 10% ಮಂದಿಗೆ ಅಷ್ಟೇ ಅದು ಗೊತ್ತಾಗ್ತಾ ಇರ್ತದ. ಉಳಿದ ಜನರಿಗೆ ಇರ್ತದ ಸಮಸ್ಯೆ, ಬಟ್ ಇದರಿಂದ ಆಗ್ತದ ನನಗೆ ಹಿಂಗೆಲ್ಲ ಅಂತ ಅವ್ರಿಗೆ ಅನ್ಸಲ್ಲ. ಆ ಗಟ್ಟ ಸಮಸ್ಯೆ ಸರಳ ಆಯ್ತಂದ್ರ ನಮ್ಮ ದೇಹದ ಬಹುತೇಕ ಸಮಸ್ಯೆಗಳು ಸರಿ ಹೋಗ್ತಾವ ನೋಡ್ರಿ. ಯಾಕಂದ್ರೆ ಮೋಷನ್ ಒಂದು ಸರಿ ಆಗ್ಲಿಲ್ಲ ಅಂದ್ರೆ ಇಡೀ ಬಾಡಿನ ಸಮಸ್ಯೆ ಒಳಗೆ ಸಿಕ್ಕೊಂಡ್ಬಿಡ್ತದ. ಯಾಕಂದ್ರೆ ಬರೀ ಇನ್ಕಮಿಂಗ್ ಅಷ್ಟ ಆಯ್ತು, ಔಟ್ ಗೋಯಿಂಗ್ ಇಲ್ಲ ಅಂದ್ರೆ ಸಮಸ್ಯೆ ಹೆಚ್ಚಾಗ್ತದ. ಅದಕ್ಕೋಸ್ಕರ ನಮ್ಮ ಈ ಕೊಂಬೂಚಾವನ್ನ ರೆಗ್ಯುಲರ್ ಆಗಿ 41 ದಿವಸ ಕುಡಿದ್ರೆ ಬಹಳ ಒಳ್ಳೆಯದು. ಏನ್ರಿ, ಇದು ಆರೋಗ್ಯಕ್ಕ ಬಹಳ ಒಳ್ಳೆಯದು. ಅದ ಹೇಳಿದ್ನಲ್ಲ, ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಅನ್ನುವಂಥವು ಇರ್ತಾವು. ಅವುಗಳು ಇದರಲ್ಲಿರ್ತಕ್ಕಂಥ ಗುಡ್ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳು ನಿಧಾನವಾಗಿ ಹೊರಗೆ ಹೋಗ್ಲಿಕ್ಕೆ ಆರಂಭ ಆಗ್ತಾವು. ಮೂತ್ರದ ಮುಖಾಂತರ, ಸಂಡಾಸಿನ ಮುಖಾಂತರ, ಬೇರೆ ಬೇರೆ ಬೆವರಿನ ಮುಖಾಂತರ ಹೊರಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ನಮ್ಮ ಈ ಹೊಟ್ಟೆ ಒಳಗ ಕಡಿಮೆ ಆಗ್ತದ, ಕರುಳಿನಲ್ಲಿ ಕಡಿಮೆ ಆಗ್ತದ, ಅವಾಗ ನಮ್ಮ ಆರೋಗ್ಯ ಆಟೋಮೆಟಿಕ್ ಆಗಿ ಸರಿ ಹೋಗ್ತದೆ. ನಮಗೆ ಟೆನ್ಷನ್ ಕಮ್ಮಿ ಆಗ್ತದ, ಸರಿಯಾಗಿ ನಿದ್ರೆ ಬರ್ತದ, ಭಯ ಆಗುವುದು, ಏನೇನೋ ಆಗ್ತಿರ್ತದ, ಕೆಲವರಿಗೆ ದುಃಖ ಆಗ್ತದ. ಈ ಎಲ್ಲಾ ಭಾವನೆಗಳಿಗೆ ಆ ಗಟ್ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸ್ತದ. ಹೇಳ್ರಿ, ಅದಕ್ಕ ಈ ಕೊಂಬೂಚಾವನ್ನ ಕುಡಿಯುವುದು ತುಂಬಾ ಇಂಪಾರ್ಟೆಂಟ್. ಹೇಳ್ರಿ, ಈ ಕೊಂಬೂಚಾ ಅಂತ ತಿಳ್ಕೊಂಡು ನೀವು ಗೂಗಲ್ ಒಳಗೆ ಟೈಪ್ ಮಾಡಿದ್ರೆ, ಗೂಗಲ್ ಒಳಗೆ ನೀವು ಕೊಂಬೂಚಾ ಅಂತ ತಿಳ್ಕೊಂಡು ಟೈಪ್ ಮಾಡಿದ್ರಪ್ಪ ಅಂದ್ರೆ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಮಾಹಿತಿ ಸಿಗ್ತದೆ. ಇದ್ರಾಗ ಏನೇನ್ ಇರ್ತದೆ, ಎದೆದಕ್ಕೆ ಉಪಯೋಗ ಆಗ್ತದೆ, ಎಲ್ಲಾ ರೀತಿಯಿಂದ. ಅದಕ್ಕೆ ದಯವಿಟ್ಟು ನಾನು ಏನೇ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದ್ರೆ, ಪ್ರತಿನಿತ್ಯ ಒಂದ್ರಂಗ ಕೊಂಬೂಚಾವನ್ನ ನಾವು ಕುಡಿಬೇಕು. ಈಗ ಇದನ್ನ ಓಪನ್ ಮಾಡ್ತೀನಿ ನೋಡ್ರಿ, ಇದಕ್ಕೊಂದು ಓಪನರ್ ಇರ್ತದ. 285 ml ಇರ್ತದೆ. ದಿವಸ ಒಂದ್ರಂಗ 41 ದಿವಸ ಕುಡಿದ್ರಿ ಅಂದ್ರೆ ನೋಡ್ರಿ, ಈಗ ಅದನ್ನ ಬೂಚ್ ಓಪನ್ ಮಾಡಿದೆ. ನೀವು ಇದನ್ನ ಕೆಮಿಕಲ್ ಇದ್ದಂತಹದ್ದನ್ನ ಕುಡಿಯುವುದಕ್ಕಿಂತಲೂ ಕೆಮಿಕಲ್ ರಹಿತವಾದಂತಹ ಮತ್ತು ನಿಮ್ಮ ಕರುಳುಗಳಿಗೆ ಸಂಪೂರ್ಣ ದೇಹಕ್ಕನೆ ಸಹಾಯವನ್ನು ಮಾಡ್ತಕ್ಕಂತಹ ಈ ಕೊಂಬೂಚಾವನ್ನ ಪ್ರತಿನಿತ್ಯ ಒಂದರಂಗ 41 ದಿವಸ ಸೇವನೆ ಮಾಡ್ರಿ, ಅದರ ಲಾಭವನ್ನ ಪಡೀರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.